ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಪ್ಷನ್ ಟ್ಯೂನರ್. ನಿನ್ನೆ ನಿಫ್ಟಿಲಿ ನಮಗೆ ಒಂದು ತುಂಬ ಒಳ್ಳೆ ಇಂಪಾರ್ಟೆಂಟ್ ಲೆವೆಲ್ ನೋಡೋಕೆ ಸಿಕ್ತು. 24,500 ಇಂದ 24,470. ಇದು ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಆಗಿತ್ತು ನಮಗೆ. ನಾನು ನಿನ್ನೆ ಹೇಳಿದ್ದೆ, ಈ ಲೆವೆಲ್ ಇಂದ ಮಾರ್ಕೆಟ್ ಕೆಳಗಡೆ ಏನಾದರೂ ಟ್ರೇಡ್ ಮಾಡೋಕೆ ಸ್ಟಾರ್ಟ್ ಮಾಡಿದರೆ ಮಾರ್ಕೆಟ್ ಕಂಪ್ಲೀಟ್ಲಿ ವೀಕ್ ಆಗುತ್ತೆ ಅಂತೇಳಿ. ಬೆಳಗಿನೇ ನಮ್ಮ 24,600 ಈ ಸಪೋರ್ಟ್ ಮೇಲೆ ಮಾರ್ಕೆಟ್ ಓಪನ್ ಆಯಿತು. ಮಾರ್ಕೆಟ್ ಓಪನ್ ಆಗಿ ಈ ಸಪೋರ್ಟ್ನ ಹೋಲ್ಡ್ ಮಾಡಲೇ ಇಲ್ಲ, ಸಪೋರ್ಟ್ ಬ್ರೇಕ್ ಆಯಿತು. ಸಪೋರ್ಟ್ ಬ್ರೇಕ್ ಆದಮೇಲೆ ಈ ಸಪೋರ್ಟ್ ಕೆಳಗಡೆನೇ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಈ ಸಪೋರ್ಟ್ ಇವಾಗ ನಮಗೇನಾಯಿತು, ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಯಿತು. ಆಮೇಲೆ ಫೈನಲಿ ತುಂಬ ಶಾರ್ಪ್ ಆಗಿ ಡೌನ್ಫಾಲ್ ಆಯಿತು. ನಮ್ಮ ಮೇಜರ್ ಸಪೋರ್ಟ್ 24,500 ಇಂದ 24,468 ಈ ಲೆವೆಲ್ ಹತ್ರ ಇವಾಗ ಪ್ರೈಸ್ ಟ್ರೇಡ್ ಆಗ್ತಾ ಇದೆ. ಮಂಡೇ ನಮಗೆ ಒಂದು ಬಿಗ್ ಮೂವ್ ಸಿಗುವಂಥ ಚಾನ್ಸಸ್ ಇದೆ. ಮಿನಿಮಮ್ 250 ಇಂದ 300 ಪಾಯಿಂಟ್ ಸಿಗುವಂಥ ಎಲ್ಲ ಚಾನ್ಸಸ್ಸು ಇದೆ. ಯಾವ ಲೆವೆಲಲ್ಲಿ ನಮಗೆ 300 ಪಾಯಿಂಟ್ ಸಿಗುತ್ತೆ ಅಂತ ನಮ್ಮ ಸ್ಟ್ರಕ್ಚರ್ ಮುಖಾಂತರನೇ ನೋಡೋಣ. ನಮಗೆ 300 ಪಾಯಿಂಟ್ ಸಿಗೋಂಥ ಲೆವೆಲ್ಗಳು ಯಾವುದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ಸ್ನ ನಾನು ಹೇಳೋನಿದ್ದೀನಿ. ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವಿಡಿಯೋನ ನೋಡಿ. ಮಂಡೇ ಮಾರ್ಕೆಟ್ಗೆ ನಮಗೆ ಮೇಜರ್ ಸಪೋರ್ಟ್ ಇರೋದು 24,500 ಇಂದ 24,470. ಇದು ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಈ ಸಪೋರ್ಟ್ ಏನಾದರೂ ಹೋಲ್ಡ್ ಆಯಿತು ಅಂತಂದರೆ ಮಾರ್ಕೆಟಲ್ಲಿ ಬೌನ್ಸ್ ನೋಡ್ಬೋದು. ಫಸ್ಟ್ ರೆಸಿಸ್ಟೆನ್ಸ್ 24,540 ಇಂದ 24,565 ಹೋಗುತ್ತೆ. ಇದು ಬ್ರೇಕ್ ಆಯಿತು ಅಂದರೆ 24,600 ಇಂದ 24,020 ಹೋಗೋ ಚಾನ್ಸಸ್ ಇರುತ್ತೆ. ಹಾಗೇನೆ ಈ ಲೆವೆಲ್ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಫಸ್ಟ್ ನಮ್ಮ ಸಪೋರ್ಟು 24,370 ಇಂದ 24,350 ಇಲ್ಲಿವರೆಗೂ ಬರುತ್ತೆ. ಆಮೇಲೆ ಇಲ್ಲೇನಾದರೂ ರಿಜೆಕ್ಷನ್ ಸಿಕ್ತು ಅಂತಂದರೆ ವಾಪಸ್ ಇಲ್ಲಿ 24,500 ಹೋಗುತ್ತೆ. ಇಲ್ಲಿ ಮಾರ್ಕೆಟ್ ಮತ್ತೆ ನೆಗೆಟಿವ್ ಆಯಿತು ಅಂದರೆ ಈ ಲೆವೆಲ್ನು ಬ್ರೇಕ್ ಮಾಡಿಕೊಂಡು ಕೆಳಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಮಂಡೇ ಮಾರ್ಕೆಟು ಯಾವ ಲೆವೆಲಲ್ಲಿ ಓಪನ್ ಆಗ್ಬೋದು, ಫ್ಲಾಟ್ ಓಪನ್ ಆಗ್ಬೋದಾ, ಗ್ಯಾಪ್ ಅಪ್ ಓಪನ್ ಆಗ್ಬೋದಾ, ಅಥವಾ ಗ್ಯಾಪ್ ಡೌನ್ ಓಪನ್ ಆಗ್ಬೋದಾ, ಎಲ್ಲಿ ಓಪನ್ ಆದರೆ ನಾವು ಯಾವ ಥರ ಟ್ರೇಡ್ ಮಾಡ್ಬೋದು ಅಂತ ನಮ್ಮ ಸ್ಟ್ರಕ್ಚರ್ಗಳ ಮುಖಾಂತರ ನೋಡೋಣ. ಫ್ಲಾಟ್ ಓಪನ್ ಸಿನಾರಿಯೋ 1. ಮಾರ್ಕೆಟ್ ಏನಾದರೂ ಫ್ಲಾಟ್ ಓಪನ್ ಆಗಿ ನಮ್ಮ 24,500 ಇಂದ 24,470 ಈ ಲೆವೆಲಲ್ಲಿ ಮಾರ್ಕೆಟ್ ಓಪನ್ ಆಗಿ ಹೋಲ್ಡ್ ಆಯಿತು ಅಂದರೆ ಇಲ್ಲಿ ಬುಲಿಶ್ ಕ್ಯಾಂಡಲ್ಗಳಾಗಬೇಕು. ಹೋಲ್ಡ್ ಆದರೆ ನೆಕ್ಸ್ಟ್ ನಮ್ಮ ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ. ಫಸ್ಟ್ ಟೈಮ್ 24,540 ಹೋಗುತ್ತೆ. ಇಲ್ಲೇನಾದರೂ ರಿಜೆಕ್ಷನ್ ಸಿಕ್ತು ಅಂದರೆ ವಾಪಸ್ ಮತ್ತು ಸಪೋರ್ಟ್ ಲೆವೆಲ್ಗೆ ಬರುತ್ತಿದ್ದು. ಈ ಸಪೋರ್ಟ್ ಲೆವೆಲ್ಗೆ ಬಂದರೂ ಕೂಡ ಈ ಲೋನ ಬ್ರೇಕ್ ಮಾಡ್ದೇ ಇಲ್ಲಿ ಹೋಲ್ಡ್ ಆಯಿತು ಅಂದರೆ ಪ್ರೈಸ್ ನಮಗೆ ಪಿನ್ ಬಾರ್ ಕ್ಯಾಂಡಲ್ ಆದರೂ ಆಗಬೇಕು, ಇನ್ಗಲ್ಫಿಂಗ್ ಕ್ಯಾಂಡಲ್ ಆದರೂ ಆಗಬೇಕು, ಅಥವಾ ಬಿಗ್ ಮಾರಾಬೂಜು ಕ್ಯಾಂಡಲ್ ಆದರೂ ಆಗಬೇಕು. ಆಯಿತು ಅಂದರೆ ಈ ಹೈನು ಬ್ರೇಕ್ ಮಾಡಿಕೊಂಡು ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿಕೊಂಡು ನೆಕ್ಸ್ಟ್ 24,600 ಇಂದ 24,020 ಈ ರೆಸಿಸ್ಟೆನ್ಸ್ವರೆಗೂ ಹೋಗುತ್ತೆ. ಫ್ಲಾಟ್ ಓಪನ್ ಸಿನಾರಿಯೋ 2. ಪ್ರೈಸ್ ಏನಾದರೂ ಸೇಮ್ ಪ್ಲೇಸಲ್ಲೇ ಓಪನ್ ಆಗಿ ಇಲ್ಲಿ ಹೋಲ್ಡ್ ಆಯಿತು ಅಂದರೆ ಫಸ್ಟ್ ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ 24,540 ಇಂದ 24,565 ಈ ಲೆವೆಲ್ವರೆಗೂ ಹೋಗುತ್ತೆ. ಇಲ್ಲಿ ರಿಜೆಕ್ಷನ್ ಸಿಕ್ಕರೆ ವಾಪಸ್ ಇಲ್ಲಿ ರೀಟ್ರೇಸ್ಮೆಂಟಿಗೆ ಇಲ್ಲಿ ಬರುತ್ತೆ. ರೀಟ್ರೇಸ್ಮೆಂಟಿಗೆ ಬಂದು ಇಲ್ಲಿ ಮತ್ತೆ ಹೋಲ್ಡ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗೋವಾಗ ಇಲ್ಲಿ ವೀಕ್ ಆಯಿತು ಅಂದರೆ ಇಲ್ಲೇ ರೀಟ್ರೇಸ್ಮೆಂಟ್ಗೆ ಹೋದಾಗ ಪ್ರೈಸ್ ವೀಕ್ ಆಯಿತು, ಇಲ್ಲಿ ಬೇರೆ ಸಿಗ್ನಲ್ ಸ್ಟಾರ್ಟ್ ಆಯಿತು ಅಂದರೆ ಈ ಸಪೋರ್ಟ್ನ ಬ್ರೇಕ್ ಮಾಡಿಕೊಂಡು ಈ ಲೋನ ಬ್ರೇಕ್ ಮಾಡಿಕೊಂಡು ನಮ್ಮ ಫಸ್ಟ್ ಸಪೋರ್ಟು 24,370 ಬರೋಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನಿಮಗೆ ಏನು ಕಾಣ್ತಾ ಇದೆ, ಇದು ಯಾವ ಪ್ಯಾಟರ್ನ್ ಅಂತ ಹೇಳ್ಬೋದಾ? ದಯವಿಟ್ಟು ಇದು ಯಾವ ಪ್ಯಾಟರ್ನ್ ಅಂತ ಹೇಳಿ ನನ್ನ ಕಮೆಂಟಲ್ಲಿ ಹಾಕಿ. ಈ ಲೆವೆಲ್ಲು ಬ್ರೇಕ್ ಆಯಿತು ಅಂದರೆ 24,200 ಬರುವಂಥ ಚಾನ್ಸಸ್ ಇರುತ್ತೆ. ಗ್ಯಾಪ್ ಡೌನ್ ಓಪನ್ ಸಿನಾರಿಯೋ 1. ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ರೀತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಪ್ರೈಸ್ ಏನಾದರೂ 24,370 ಇಂದ 24,350 ಈ ಲೆವೆಲಲ್ಲಿ ಓಪನ್ ಆಯಿತು ಅಂದರೆ ಪ್ರೈಸ್ ಹೋಲ್ಡ್ ಆಯಿತು ಅಂದರೆ ಬುಲಿಶ್ ಕ್ಯಾಂಡಲ್ಗಳಾಗ ಸ್ಟಾರ್ಟ್ ಆಯಿತು ಅಂದರೆ ಫಸ್ಟ್ ಎಲ್ಲ ಹೋಗುತ್ತೆ ಅಂದರೆ ಈ ಲೋ ಹತ್ರ ಹೋಗುತ್ತೆ. ಇದು ಪ್ರೈಸ್ ಲೋ ಹತ್ರ ಹೋಗಿ ವಾಪಸ್ ಇಲ್ಲಿ ಬರುತ್ತೆ. ವಾಪಸ್ ಇಲ್ಲಿ ಬಂದಾಗ ಈ ಲೋ ಬ್ರೇಕ್ ಮಾಡದೇ ಇದ್ದರೆ ಎಲ್ಲ ಹೋಗುತ್ತೆ ಇದು. ನೆಕ್ಸ್ಟ್ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ಲು, ಇದು ಸಪೋರ್ಟ್ ಇದ್ದಿದ್ದು ಇವಾಗ ರೆಸಿಸ್ಟೆನ್ಸ್ ಆಗುತ್ತೆ 24,500 ಇಂದ 24,470 ಹೋಗುತ್ತೆ. ಇದನ್ನು ಬ್ರೇಕ್ ಆಯಿತು ಅಂದರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ 24,540 ಇಂದ 24,565 ಈ ಲೆವೆಲ್ವರೆಗೂ ಹೋಗುತ್ತೆ. ಇಲ್ಲೇನಾದರೂ ರಿಜೆಕ್ಷನ್ ಸಿಕ್ತು ಅಂದರೆ ವಾಪಸ್ಸು ಈ ಲೆವೆಲ್ನ ಇದು ಬ್ರೇಕ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಇಲ್ಲಿ ಬ್ರೇಕ್ ಆಗಲಿಲ್ಲ ಅಂತಂದ್ರೂ ಕೂಡ ರಿಟ್ರೇಸ್ಮೆಂಟ್ ಹೋಗುತ್ತೆ. ವಾಪಸ್ ಇಲ್ಲಿ 24,500 ರಿಟ್ರೇಸ್ಮೆಂಟ್ ಹೋಗುತ್ತೆ. ರಿಟ್ರೇಸ್ಮೆಂಟ್ ಹೋದಾಗ ಪ್ರೈಸ್ ಇಲ್ಲಿ ವೀಕ್ ಆಯಿತು ಅಂತಂದರೆ ಇಲ್ಲಿಂದ ನಮಗೆ ನೆಕ್ಸ್ಟು 24,200 ಬರುತ್ತೆ. 24,200 ಮಾರ್ಕೆಟ್ ಬರುತ್ತೆ. ಈ ಸ್ಟ್ರಕ್ಚರಲ್ಲಿ ಮೂವ್ ಆದರೂ ಕೂಡ ನಮಗೆ 250 ರಿಂದ 300 ಪಾಯಿಂಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಗ್ಯಾಪ್ ಡೌನ್ ಓಪನ್ ಸಿನಾರಿಯೋ 2.
ಇಷ್ಟು ಡೀಟೇಲ್ ಆಗಿ ನಿಮಗೆ ಯಾವ ಚಾನಲಲ್ಲೂ ಕೂಡ ಸ್ಟ್ರಕ್ಚರ್ಗಳು ಸಿಗೋದಿಲ್ಲ. ಇಷ್ಟು ಡೀಟೇಲ್ ಎಕ್ಸ್‌ಪ್ಲೇನ್ ಯಾರು ಮಾಡೋದಿಲ್ಲ. ಇಷ್ಟೆಲ್ಲ ಡೀಟೇಲ್ ಎಕ್ಸ್‌ಪ್ಲೇನ್ ಮಾಡಬೇಕಂತಂದ್ರೆ ನಿಮಗೆ ಸಾವಿರಾರುಗಟ್ಟಲೆ ಚಾರ್ಜ್ ಮಾಡ್ತಾರೆ. ಅದನ್ನ ನಾನು ಫ್ರೀ ಆಗಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ರೆಗ್ಯುಲರ್ ಈ ಥರ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೈಸ್ ಏನಾದರೂ ನಮ್ಮ ಮೇಜರ್ ಸಪೋರ್ಟ್ 24,000 ಹತ್ರ ಓಪನ್ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಸೆಲ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಸೆಲ್ ಮಾಡಕೂಡ್ದು. ಪ್ರೈಸ್ ಏನಾದರೂ ಇದ್ರ ಕೆಳಗಡೆ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಸೆಲ್ ಮಾಡೋಕ್ಕೆ ಯೋಚನೆ ಮಾಡಬೇಕು. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಬಂದರೂ ಕೂಡ ಸೆಲ್ ಮಾಡೋಕ್ಕೆ ನೋಡೋಕೆ ಹೋಗಬೇಡ್ರಿ. ಯಾಕಂದರೆ ಇದ್ರ 50% ವರೆಗೂ ಬಂದು ಪ್ರೈಸ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾದರೆ ಇದು ಬೈ ಮಾಡೋಕ್ಕೆ ನಾವು ಅವಕಾಶ ನೋಡಬೇಕು ಹೊರತು ಸೆಲ್ ಮಾಡೋಕ್ಕಲ್ಲ. ಪ್ರೈಸ್ ಇಲ್ಲಿ ಫ್ಲಾಟ್ ಓಪನ್ ಆಯಿತು ಅಂದರೆ ಪ್ರೈಸ್ ಫ್ಲಾಟ್ ಓಪನ್ ಆಯಿತು, ಒಳ್ಳೆ ಬುಲಿಶ್ ಕ್ಯಾಂಡಲ್ಗಳು ಸ್ಟಾರ್ಟ್ ಆದರೆ ಫಸ್ಟು 24,200 ವರೆಗೂ ಹೋಗುತ್ತೆ ರೆಸಿಸ್ಟೆನ್ಸ್ ಹತ್ರ. ಇಲ್ಲಿಂದ ರಿಟ್ರೇಸ್ಮೆಂಟ್ ತೊಗೊಂಡು ಈ ಹೈನ ಬ್ರೇಕ್ ಮಾಡ್ತು ಅಂದರೆ ನೆಕ್ಸ್ಟ್ ನಮ್ಮ ರೆಸಿಸ್ಟೆನ್ಸ್ 24,370 ಇಂದ 24,350 ವರೆಗೂ ಹೋಗುತ್ತೆ. ಇದು ಕೂಡ ಬ್ರೇಕ್ ಆದರೆ 24,500 ವರೆಗೂ ಹೋಗ್ಬೋದು. ಈ ಲೆವೆಲಲ್ಲೂ ಕೂಡ ನಿಮಗೆ 250 ಇಂದ 300 ಪಾಯಿಂಟ್ಸ್ ಸಿಗೋಂಥ ಚಾನ್ಸಸ್ ಇರುತ್ತೆ. ಗ್ಯಾಪ್ ಅಪ್ ಓಪನ್ ಸಿನಾರಿಯೋ ಒಂದು. ಪ್ರೈಸ್ ಏನಾದರೂ ಗ್ಯಾಪ್ ಅಪ್ ಆದರೆ 24,600 ಇಂದ 24,020 ಈ ಲೆವೆಲಲ್ಲಿ ಪ್ರೈಸು ಓಪನ್ ಆಯಿತು ಅಂದರೆ ಫಸ್ಟು ರೆಡ್ ಕ್ಯಾಂಡಲ್ ಆಯಿತು ಅಂದರೆ ಸೀದಾ ಮತ್ತೆ ಕೆಳಗಡೆ ಬರುತ್ತಿದ್ದು, ಕೆಳಗಡೆ ಪ್ರೈಸ್ ಬರುತ್ತೆ, ಡೌನ್ಫಾಲ್ ಸಿಗುತ್ತೆ. ಇದು ಗ್ರೀನ್ ಕ್ಯಾಂಡಲ್ ಆಗಿ ಬುಲ್ಲಿಶ್ ಕ್ಯಾಂಡಲ್ ಆಯಿತು ಅಂದರೆ ಈ ಲೋನ ಬ್ರೇಕ್ ಮಾಡಲಿಲ್ಲ ಅಂತಂದರೆ ಫಸ್ಟ್ ಇದು 24,670 ವರೆಗೂ ಹೋಗುತ್ತೆ. ಈ ಲೆವೆಲ್ವರೆಗೂ ಹೋಗುತ್ತೆ. ಇಲ್ಲೇನಾದರೂ ರಿಜೆಕ್ಷನ್ ಸಿಕ್ಕರೆ ಕೆಳಗಡೆ ಬರುತ್ತೆ. ಇಲ್ಲಿ ರಿಜೆಕ್ಷನ್ ಸಿಗಲಿಲ್ಲ ಅಂದರೆ ಇದ್ರ ಮೇಲ್ಗಡೆ ಹೋಗಿ 24,780 ವರೆಗೂ ಹೋಗೋಂಥ ಚಾನ್ಸಸ್ ಇರುತ್ತೆ. ಇಲ್ಲೇನೇ ರಿಜೆಕ್ಷನ್ ಸಿಕ್ಕರೆ ವಾಪಸ್ ಮತ್ತೆ ಇದು ಸಪೋರ್ಟ್ ಹತ್ರ ಬರುತ್ತೆ. ಈ ಲೋ ಬ್ರೇಕ್ ಮಾಡದೇನೆ ಇಲ್ಲಿ ಹೋಲ್ಡ್ ಆಗಿ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಳ್ಳಿ, ಬುಲಿಶ್ ಕ್ಯಾಂಡಲ್ ಆಗಿ ಸ್ಟಾರ್ಟ್ ಆಯಿತು ಈ ಲೆವೆಲಲ್ಲಿ ಅಂದರೆ ಇದು ಈ ಹೈನ ಬ್ರೇಕ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ರೆಸಿಸ್ಟೆನ್ಸ್ 24,780 ಇಂದ 24,826 ಇಲ್ಲಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಈ ಎಲ್ಲ ಲೆವೆಲ್ಸು ಮತ್ತು ಸ್ಟ್ರಕ್ಚರ್ಗಳನ್ನ ಕೊಟ್ಟಿದ್ದೀನಿ. ಈ ಎಲ್ಲ ಲೆವೆಲ್ಸ್ಗಳು ಆರ್ಡಿನರಿ ಲೆವೆಲ್ಸ್ ಅಲ್ಲ, ತುಂಬ ಇಂಪಾರ್ಟೆಂಟ್ ಲೆವೆಲ್ಸ್ಗಳು. ಇವು ಸ್ಮಾರ್ಟ್ ಮನಿ ಲೆವೆಲ್ಸ್ಗಳಾಗಿರುತ್ತೆ. ಸೊ ಈ ಲೆವೆಲ್ಸ್ಗಳನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಹಾಗೆಯೇ ಇವು ಎಷ್ಟೇ ಲೆವೆಲ್ಗಳು ತುಂಬ ಸ್ಟ್ರಾಂಗ್ ಆಗಿದಾವೆ ಅಂದರೂ ಕೂಡ ನಿಮ್ಮ ಓನ್ ಅನಾಲಿಸಿಸ್ ಮಾಡಿಕೊಂಡು ನೀವು ಟ್ರೇಡ್ ಮಾಡಬೇಕಾಗುತ್ತೆ. ಯಾಕಂದರೆ ನಾನು ಸಬಿ ರಿಜಿಸ್ಟರ್ ಪರ್ಸನ್ ಅಲ್ಲ. ಹಾಗೆಯೇ ಈ ವಿಡಿಯೋ ಯಾವುದೇ ಟ್ರೇಡ್ ಪ್ರಮೋಷನ್ ಕೂಡ ಅಲ್ಲ. ಈ ವಿಡಿಯೋ ಕೇವಲ ಕಲಿಕೆಯ ಉದ್ದೇಶದಿಂದ ಕೂಡಿರುತ್ತೆ. ಈ ವಿಡಿಯೋ ಮತ್ತು ನಮ್ಮ ಈ ಸ್ಟ್ರಕ್ಚರ್ಗಳು ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಗಳು ನಿಮಗೆ ರೆಗ್ಯುಲರಾಗಿ ಸಿಗ್ತಾ ಇರುತ್ತೆ. ಯಾವ ಥರ ಟ್ರೇಡ್ ಮಾಡಬೇಕು ಅಂತ, ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಯಾವ ಥರ ಮಾಹಿತಿ ನಿಮಗೆ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.